ಎಲ್ಲ ದಾಖಲೆಗಳನ್ನು ಬರೆದಿರೋದು ನಿಜ. ಬಟ್ ಒಂದು ಒಳ್ಳೆಯ ಕನಸುಗಳನ್ನ ಕಂಡರು, ಸಿನಿಮಾಗಳನ್ನ ಮಾಡಿರೋಂಥದ್ದು ಹೌದು. ಬಟ್ ಆದರೆ ಎಲ್ಲೋ ಒಂದು ಕಡೆ ಅವರ ಲೈಫಲ್ಲಿ ಅಂದ್ಕೊಂಡಂತಹ ರೀತಿಯಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಆಗಿರ್ಬೋದು, ಮತ್ತು ಒಂದಿಷ್ಟು ಸನ್ನಿವೇಶಗಳಲ್ಲಿ ಅದು ನಿಭಾಯಿಸುವಂತಹ ಸನ್ನಿವೇಶಗಳಲ್ಲಿ ರವಿ ಸರ್ ಸಾಕಷ್ಟು ಬೇಸರದಲ್ಲಿರುವಂಥ ಘಟನೆಗಳನ್ನು ಕೇಳಿದ್ದೀವಿ. ಬಟ್ ಅದು ನಿಜನಾ? ನಿಜಕ್ಕೂ ಕೂಡ ರವಿ ಸರ್ಗೆ ದುಡ್ಡಿನ ಸಮಸ್ಯೆಗಳನ್ನು ಫೇಸ್ ಮಾಡಿದಂಥ ಘಟನೆಗಳನ್ನು ಹೇಳಿರುವಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ಅದು ಬಂತು. ಅಂದರೆ ಅವರಿದ್ದಂಥ ಮನೆಯೂ ಕೂಡ ಮಾರಿಬಿಟ್ಟಿದ್ದಾರೆ ಅನ್ನೋಂಥ ಈ ಥರದ ವಿಚಾರಗಳು ಬಂದಾಗ ನೀವು ಅವ್ರ ಜೊತೆಗಿದ್ದಾಗ ಅವನು ಹೇಳಿರೋಂಥದ್ದು. ಸರ್, ಮನೆ ಅವ್ರು ಮಾರಿಲ್ಲ. ಕೆಲವು ನಮ್ಮ ಸ್ನೇಹಿತರು ಇದ್ದಾರೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅವ್ರು ಮಾರಿಬಿಟ್ಟವ್ರೆ. ಇವ್ರ ಹೆಸರಲ್ಲಿರೋದನ್ನ ಅವರೆಲ್ಲ ಸೈನ್ ಹಾಕಿ ಮಾರಿಬಿಟ್ಟವ್ರೆ. ಅದು ಸುಳ್ಳು ಸರ್, ಅದೆಲ್ಲ ಸುಮ್ಮನೆ ರೂಮರ್ಸ್ ಇರುತ್ತಲ್ಲ ಸರ್. ಅವ್ರು ಯಾವ ಮನೇನೂ ಮಾರಿಲ್ಲ, ಯಾವುದನ್ನು ಇದು ಕಳ್ಕೊಂಡಿರೋದಂತೆಲ್ಲ ಸುಳ್ಳು. ಅವರೇ ಅದಕ್ಕೆ ಸುಮಾರು ಸರಿ ಅವರೇ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಏನಂತಂದರೆ, ನನಗೇನು ಆ ಥರ ತೊಂದರೆಗಳಿಲ್ಲ, ಬಟ್ ನಾನು ಅಂದ್ಕೊಂಡಿದಂಥ ಸಿನಿಮಾನ ಆಗ್ತಾ ಇಲ್ಲ, ಅಥವಾ ನಾನು ಕಂಡ ಕನಸುಗಳಿಗೆ ನಾನು ದೊಡ್ಡ ಕನಸುಗಳು ಸರ್ ಅವ್ರದ್ದೆಲ್ಲ. ಅವ್ರ ಕನಸುಗಳೆಲ್ಲ ಕೇಳಿಬಿಟ್ರೆ ನೀವು ಇಡೀ ಸಿನಿಮಾನ ಒಂದು ಕಿಟಕಿಲಿ ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾನೆ, ಆ ಕಿಟಕಿ ಒಳಗಡೆಯಿಂದನೇ ನಡೀತಿರೋ ದೃಶ್ಯಗಳನ್ನ ಇಡೀ ಸಿನಿಮಾ ತೋರಿಸೋಣ, ಅರ್ಧ ಸಿನಿಮಾ ತೋರಿಸೋಣ, ಇಂಟ್ರೋಲ್ ಆದಮೇಲೆ ಆ್ಯಕ್ಚುಯಲ್ ಕತೆಗೆ ಹೋಗೋಣ. ಸರ್ ಅವ್ರು ಏನೇನೋ ಇದೆ ಸರ್ ಕತೆಗಳು. ಅವ್ರದ್ದು ಕ್ಲೋಸಪ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆಮೇಲೆ ಅವತ್ತಿನ ಕಾಲದಲ್ಲೇ ಎಲ್ಲ ಚಿತ್ರರಂಗದ ದಿಗ್ಗಜ ಪ್ರತಿಭೆಗಳನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಅಮೃತ ಮಹೋತ್ಸವ ಮಾಡಿದ್ರಲ್ಲ, ಲೇಟಾಗಿ ಬಂದಿರೋಂಥ ನಟರುಗಳಿಗೂ ಕೂಡ ನೀಲ್ ಡೌನ್ ಮಾಡಿಸಿದಂಥ ಒಂದು ಹೆಡ್ ಮಾಸ್ಟ್ರು ನಮ್ಮ ರವಿಚಂದ್ರನ್ ಸರ್. ಅದಾದಮೇಲೆ ಎಲ್ಲರನ್ನೂ ಸೇರಿಸಿ ಒಂದು ಸಿನಿಮಾನೇ ಮಾಡಬೇಕು ಅಂತ ಹೊರಟಿದ್ರು. ಆಮೇಲೆ ಇಡೀ ಚಿತ್ರರಂಗದಲ್ಲಿ ಯಾರೂ ಮಾಡದಿರ್ತಕ್ಕಂಥ ಒಂದು ಪ್ರಯೋಗ ಹೃದಯದಿಂದ ಅಂತ ಶುರು ಮಾಡಿ ಎಲ್ ಎನ್ ಶಾಸ್ತ್ರಿ ಅವರ ತಂಡ ಜೊತೆಲಿದ್ದಾಗ, ರವಿಚಂದ್ರನ್ ಸರ್ ಅವರಿಗೆ ಹರಿಕೃಷ್ಣ ಸಾಹೇಬರು ಎಲ್ಲರೂ ಜೊತೆಗಿದ್ದಾಗ ಮ್ಯೂಸಿಕಲ್ಲಾಗೇ ಕತೆ ಹೇಳಬೇಕು, ಇಡೀ ಸಿನಿಮಾ ಮ್ಯೂಸಿಕಲ್ ಆಗಿರಬೇಕು ಅಂತ ಹೃದಯದಿಂದ ಅಂತ ಕಾನ್ಸೆಪ್ಟ್ ಮಾಡಿ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಸೇರ್ಕೋಬೇಕು, ಒಂದು 9 ಗಂಟೆ ಅಷ್ಟೊತ್ತಿಗೆ ವೈಂಡ್ ಆಫ್ ಮಾಡೋಣ, ಆಮೇಲೆ ನಮ್ಮ ಬೇರೆ ಸಿನಿಮಾಗಳು ಮಾಡೋಣ ಅಂತ ಪ್ಯಾರ್ಲಲ್ಲಾಗಿ ಹೋಗ್ತಿದ್ದಂಥ ಒಂದು ಕಾನ್ಸೆಪ್ಟ್ ಮಾಡಿದರು. ಆಮೇಲೆ ತಮಗೆ ಗೊತ್ತು, ಅವರೆಲ್ಲ ಯಾವುದೇ ಕನಸು ಕಾಣಲಿ, ಏಕಾಂಗಿಗಿಂತ ಕನಸು ಬೇಡ. ಏಕಾಂಗಿ ಒಂದು ಯಾವ ಹಾಲಿವುಡ್ ಸಿನಿಮಾಗಿಂತ ಕಮ್ಮಿ ಇದೆ ಸರ್. ಎಂಥ ಪ್ರಯೋಗ ಸರ್ ಏಕಾಂಗಿ. ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಒಂದು ಸಾಮ್ರಾಜ್ಯ ಕಟ್ಕೊಂಡು ದುನಿಯಾದಲ್ಲಿ ಹೊರಗಡೆ ಯಾರನ್ನೂ ಕಾಂಟ್ಯಾಕ್ಟ್ ಇಲ್ದಂಗೆ, ಅಪ್ಪ ಹೇಳಿದ್ದಾರೆ ನೀನು ಏಕಾಂಗಿಯಾಗಿ ಬದುಕು, ಸಮಾಜ ಸರಿ ಇಲ್ಲ, ಸ್ನೇಹ ಸುಳ್ಳು, ಪ್ರೀತಿ ಸುಳ್ಳು ಅನ್ನೋ ಥರ ತಾನೇ ಬದುಕ್ತಾನೆ. ಎಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ಈ ಥರ ಕಾನ್ಸೆಪ್ಟ್ಗಳನ್ನ ನಾವು ಬೇರೆ ಭಾಷೆಗಳಲ್ಲಿ, ಬೇರೆ ಒಂದು ಹಾಲಿವುಡಲ್ಲಿ ಅಲ್ಲಿ ಇಲ್ಲಿ ನಾವು ಅದನ್ನ ಹೊಗಳ್ತೀವಿ, ಅಥವಾ ಫಿಲ್ಮ್ ಫೆಸ್ಟ್ಗಳಲ್ಲಿ ನಾವು ನೋಡಿಬಿಟ್ಟು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಏಕಾಂಗಿ ಅಂತ ಸಬ್ಜೆಕ್ಟ್ ಅವತ್ತು ಗೆದ್ದಿದ್ರೆ ಈ ಆರ್ಥಿಕ ಹಿಂಜರಿತ ಇದನ್ನು ಈ ಮಾತು ಇರ್ತಾ ಇರಲಿಲ್ಲ, ನಮ್ಮ ಇಂಡಸ್ಟ್ರಿನೂ ಬೆಳೆದೋಗ್ತಾ ಇತ್ತು. ಹಾಗೆ ಅವ್ರು ಕಂಡಿರೋ ಕನಸು ಕಾಣಲಿಕ್ಕೆ ನನಗೆ ಸ್ವಲ್ಪ ಅಡಚಣೆ ಆಗ್ತಿದೆ ಅನ್ನೋದು ಬಿಟ್ಟರೆ ಸರ್, ಯಾವ ಕಾರಣಕ್ಕೂ ಅವೆಲ್ಲವನ್ನೂ ನಾವಂತೂ ಅದನ್ನು ಒಪ್ಪೋದಿಲ್ಲ. ಸುಮಾರಷ್ಟು ಕಾರ್ಯಗಳಲ್ಲಿ ಬ್ಯುಸಿನೇ ಇದ್ದಾರೆ. ಎಲ್ಲೋದ್ರೂ ರವಿಚಂದ್ರನ್ ಸರ್ ಆನೆ ನಡೆದಿದ್ದೇ ದಾರಿ ಎಂದಂಗೆ. ಆದರೆ ಅವರು ಬೆಲೆ ಕೊಡದೇ ಇರೋ ವಿಷಯ ಯಾವ್ದಾರು ಒಂದಿದೆ ಅಂದರೆ ಅದು ಹಣ. ಅವರೇ ದುಡ್ಡಿಗೆ ತಲೆ ಕೆಡಿಸ್ಕೊಳೋದಿಲ್ಲ, ಅವ್ರು ದುಡ್ಡಿಗೆ ಬೆಲೆ ಕೊಡ್ತಾರೆ, ಆದರೆ ದುಡ್ಡಿಗೆ ಲೆಕ್ಕ ಹಾಕೋದಿಲ್ಲ ಅಂತ ಹೇಳ್ಬೋದು ನಾನು ಚೇಂಜ್ ಮಾಡ್ಕೊಳ್ಳೋಂಥದ್ದಾದರೆ ಮಾತನ್ನು. ಆಮೇಲೆ ಸಿನಿಮಾ ಅಂತಂದಾಗ ಬಜೆಟ್ ಮಾಡೋದು, ಚಿಕ್ಕದಾಗಿ ಯೋಚನೆ ಮಾಡೋದು, ಯಾರೋ ಬಂದಿರತಕ್ಕಂಥ ಕಲಾವಿದರುಗಳಿಗೆ ಸಣ್ಣ ಪೇಮೆಂಟಲ್ಲಿ ಮಾಡೋದು, ಇವೆಲ್ಲ ಇಲ್ಲವೇ ಇಲ್ಲ ಸರ್. ಅಲ್ಲಿ ಬಂದಿರತಕ್ಕಂಥ ಅವರು ಯಾರಿದ್ದಾರೆ ಶೂಟಿಂಗಲ್ಲಿ ಎಲ್ಲರಿಗೂ ಕೂಡ ಒಂದು ಮರ್ಯಾದೆ ಮತ್ತು ಟ್ರೀಟ್ಮೆಂಟ್. ಇದು ರವಿಚಂದ್ರನ್ ಸರ್ ಅವ್ರ ಬಗ್ಗೆ ತಮಗೆ ಗೊತ್ತು. ಆವತ್ತಿಂದ ಯಾರ್ಯಾರು ದುಡ್ದಿದ್ದಾರೆ ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಕೂಡ ಅವರ ಜೊತೆಯಲ್ಲಿ ಅನ್ನ ಉಂಡಿದ್ದೀವಿ ಆ ಮನೆಯಲ್ಲಿ. ಹಾಗಾಗಿ ನಾವು ಹೇಳ್ತಿರ್ತಕ್ಕಂಥದ್ದು ಕೂಡ ಅದೇ, ರವಿಚಂದ್ರನ್ ಸರ್ ಇದ್ದಾರೆ ಅಂತಂದರೆ ಅಲ್ಲಿ ಎಲ್ಲವೂ ಕೂಡ ಮಹಾರಾಜರು ಥರ ರವಿ ಸರ್ ಮಧ್ಯೆ ಕೂತಿದ್ರೆ ಒಂದು ಆಸ್ಥಾನದ ಥರ ಇರುತ್ತೆ ಹೊರತು ವಿಜೃಂಭಣೆನೇ. ಸಿನಿಮಾ ಅಂತಂದರೆ ಅವರಿಗೆ ಎರಡನೇ ತಾಟೆ ಗೊತ್ತಿಲ್ಲ ಸರ್. ಈಗ ಫೈನಲಿ ಶಾಂತಿ ಕ್ರಾಂತಿ ರಿಲೀಸ್ ಆಗೋಕ್ಕೆ ಸಾಧ್ಯತೆ ತುಂಬ, ಅಂದರೆ ಸಡನ್ನಾಗಂತೂ ಕಡಿಮೆ ಇದೆ. ಆ ಒಂದು ರೀತಿಯ ಪ್ಲ್ಯಾನನ್ನು ಸಕ್ಸಸ್ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳು ನಡೀತಾ ಇದೆ? ಒಂದು ಸಾಧ್ಯತೆ ಆದರೆ ಯಾವಾಗ ಆಗ್ಬೋದು ಅನ್ನೋಂಥದ್ದು, ಮತ್ತು ಎಷ್ಟು ಖರ್ಚಾಗ್ಬೋದು? ಈಗ ಯಾಕಂದರೆ ಕಂಪ್ಲೀಟಾಗಿ ಒಂದಿಷ್ಟು ಸಾಕಷ್ಟು ಟೆಕ್ನಿಕಲಿ ಚೇಂಜಸ್ ಮಾಡಿಬಿಟ್ಟು ತರಬೇಕಾಗುತ್ತೆ. ಹಾಗಾಗಿ ಆ ರೀತಿಯ ಒಂದು ಸಾಧ್ಯತೆಗಳನ್ನು ಏನಾದ್ರು ಇದೆಯಾ? ಅವರ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಈಗ ಇಡೀ ಕರ್ನಾಟಕನೇ ಬಯಸ್ತಾ ಇದೆ, ನಾವು ನೋಡ್ದಂಗೆ ತಾವುಗಳು ನೋಡ್ತಾ ಇದ್ದೀರಾ. ಇಡೀ ಕರ್ನಾಟಕದಲ್ಲಿ ಆ ರೀಲ್ಸ್ಗಳು, ಆ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಿರ್ತಕ್ಕಂಥ ಮಾತುಗಳು, ಎಲ್ಲ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಏನು ಹೇಳ್ತಿದ್ದಾರೆ, ಬರಲಿ ಅದೊಂದು ನಾಸ್ಟಾಲಜಿಕ್ ಫೀಲ್, ನಾವು ವಿ ವಾಂಟ್ ಟು ಫೀಲ್ ಇಟ್. 90ಸ್ನ ಏನು ಎಸ್ಪೆಷಲಿ ಒಂದು ಜನ್ರೇಷನ್ ಇತ್ತು, ಅವರೆಲ್ಲ ರವಿಚಂದ್ರನ್ ಸರ್ ಅವರ ಆ ಗೋಲ್ಡನ್ ಪೀರಿಯಡ್ನ ಎಂಜಾಯ್ ಮಾಡಿದ್ದಾರೆ. ಆ ಸಾಂಗ್ಸ್ಗಳು, ಆ ವಿಜೃಂಭಣೆ, ಆ ಸಿನಿಮಾಗಳು, ಒಂದು ಪುಟ್ನಂಜ, ಒಂದು ಸಿಪಾಯಿ, ಒಂದು ಯುಗ ಪುರುಷ, ಒಂದು ಯುದ್ಧಕಾಂಡ, ಒಂದು ಮನೆ ದೇವರು, ಒಂದು ರಣಧೀರ, ಪ್ರೇಮಲೋಕ, ಕಲಾವಿದ, ಚಿನ್ನ, ರಸಿಕ, ಅವರ ಎಲ್ಲ ಕಂಪ್ಲೀಟು, ನಾನು ನನ್ನ ಹೆಂಡ್ತಿರು, ಮಲ್ಲ, ಕೋದಂಡರಾಮ ತನಕನೂ ಅವ್ರ ಅಪೂರ್ವ ಅಂತ ಒಂದು ಪ್ರಯೋಗದಂತನೂ
ಅವರ ಅವರ ನೆರವೇರದರ ಕನಸು ಮಂಜಿನಾನಿ ಬಗ್ಗೆ ಇನ್ನೂ ಮಾತಾಡ್ತಾರೆ. ಅಂದರೆ ರವಿಚಂದ್ರನ್ ಸರ್ನ ಅಷ್ಟು ಪ್ರೀತಿಯಾಗಿ ನೋಡ್ತಾರೆ. ಇಲ್ಲ, ಇವರೇ ಒಂದು ಬೇರೆ ಲೋಕನೇ ಕೊಟ್ಟಿದ್ದಾರೆ ನಮಗೆ. ನಮ್ಮ ಬೆಳ್ಳಿ ಪರದೆ, ಬಿಳಿ ಪರದೆನ ಬಂಗಾರದ ಪರದೆ ಮಾಡಿದ್ರು ರವಿಚಂದ್ರನ್ ಸರ್. ಅಂದರೆ ನಾವು ಕೊಡೋವಂತಹ, ಇವತ್ತು ನಾವು ಕೊಡೋ ಒಂದು 200 ರೂಪಾಯಿಗೋ ಅಥವಾ ಅವತ್ತು ನಾವು ಕೊಡ್ತಿದ್ದು 1 ರೂಪಾಯಿಗೆ ಸರ್ ನಮಗೆ 10 ಕೋಟಿ ರೂಪಾಯಿ ಪಿಕ್ಚರ್ ತೋರಿಸಿದ್ದಾರೆ. ಇದಕ್ಕಿಂತ ಬೇಕಾ ಸರ್ ನಿಜವಾದ ಎಂಟರ್ಟೈನ್ಮೆಂಟ್ ಅಂತಂದರೆ ಬೇಕಾ ಸರ್? ನಾವು ಹೇಳ್ತೀವಿ ಒಂದು 4 ಸಾಂಗ್ಸ್ ಇದ್ದರೆ ಹಿಂಗೆ ಸಿನಿಮಾ ಮುಗೀತದೆ ಅಂತ 13 ಸಾಂಗ್ಸ್ ಇಟ್ಕೊಂಡು ಕಲ್ಪನೆ ಮಾಡ್ತಾರೆ. ಇವಾಗ ಐ ಆಮ್ ಗಾಡ್ ದ ಕ್ರೇಜಿ ಸಿನಿಮಾದಲ್ಲೂ ಅಷ್ಟೇ ಸಂಪೂರ್ಣವಾಗಿ ಮ್ಯೂಸಿಕಲ್ಲಾಗಿ ಮಾಡ್ತಾಯಿದ್ದಾರೆ. AI ತಂತ್ರಜ್ಞಾನನ ಸಂಪೂರ್ಣವಾಗಿ ತಲೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ತಲೆನೇ ಇವತ್ತೊಂದು ಚಾಟ್ GPT ಆಗಿದೆ ನನ್ನ ಪ್ರಕಾರ ಹೇಳಬೇಕು ಅಂದರೆ. ಇಷ್ಟೆಲ್ಲ ನಡೀತಾ ಇರೋ ವಿಷಯದಲ್ಲಿ ಅವ್ರ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಬಾಲಾಜಿ ಸರ್ ಅವ್ರು ಬ್ಯುಸಿ ಇದ್ದಾರೆ, ಮಕ್ಕಳಾದಂಥ ವಿಕ್ರಮ್ ಸರ್, ಮನೋರಂಜನ್ ಸರ್ ಬ್ಯುಸಿ ಇದ್ದಾರೆ. ಬಟ್ ಇಡೀ ಕರ್ನಾಟಕ ಬಯಸ್ತಿದೆ ಅಂತಂದರೆ, ಇಡೀ ಕರ್ನಾಟಕ ಇವತ್ತು ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ ಆಗಿಲ್ಲ, ಇಡೀ ಕರ್ನಾಟಕವೇ ರವಿಭಕ್ತ ಕುಟುಂಬ ಆಗ್ಬಿಟ್ಟಿದೆ. ಹಂಗಾಗಿ ಮ್ಯಾನಿಫೆಸ್ಟೇಷನ್ನ ನಾವು ನಂಬ್ತೀವಿ. 100% ಅವ್ರಿಗೆ ಆ ನೆಗೆಟಿವ್ಸು, ಆ ರೀಲ್ಸು ಸಿಗ್ತದೆ. ಎಲ್ಲೋ ಒಂದು ಕಡೆ ಇರ್ಬೋದೇನೋ ಗೊತ್ತಿಲ್ಲ, ಸಿಗ್ಬೋದು. ಬಾಲಾಜಿ ಸರ್ ಹೇಳಿದ್ದಾರೆ ಅದು ಸ್ವಲ್ಪ ಅವಘಡಕ್ಕೆ ತುತ್ತಾಗಿ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ. ಆದರೆ ಒಂದಷ್ಟು ಪ್ರಯೋಗದಲ್ಲಿ ಕೂಡ ಅವರು ಹುಡುಕ್ತಿದ್ದೀನಿ ಅಂತ ಒಂದು ಆಶಾದಾಯಕ ಮಾತು ನಮ್ಮ ಬಾಲಾಜಿ ಸರ್ ಹೇಳಿದ್ದಾರೆ. ಏನು, ನನಗೆ ಸಿಕ್ಕ ಕೂಡಲೇ ಓಂಕಾರ ಹಾಕ್ಬೇಕಾದ್ರೆ ತಮಗೆಲ್ಲ ಹೇಳೇ ನಾನು ಮಾಡೋದು ಅಂತ. ಉದಯ ಟಿ ವಿಲಿ ಅವ್ರು ಮಾಡಿರ್ತಕ್ಕಂಥ ಪ್ರಿಂಟ್ ಆಗಿರ್ಬೋದು, ಅದು HD ಫಾರ್ಮೆಟಲ್ಲಿ ಇರುತ್ತಂತೆ. ಇವತ್ತು AI ತಂತ್ರಜ್ಞಾನ ಇದೆ, ಏನೇನೋ ತಂತ್ರಜ್ಞಾನ ಬಂದಿದೆ. ಅದನ್ನು ಬ್ಲೋ ಅಪ್ ಮಾಡಿ 4K ರೆಸೊಲ್ಯೂಷನ್ ಮಾಡಿ, ಕಲರ್ ಗ್ರೇಡ್ ಮಾಡಿ, ಸೌಂಡ್ ಮಿಕ್ಸಿಂಗ್ ಎಲ್ಲ ಮಾಡಿ ಆದಷ್ಟು ಬೇಗ. ನಾಗರಾಹುಲಿ ತುಂಬ ಚೆನ್ನಾಗಿ ಮಾಡಿದರು, ಅದಕ್ಕೆ ಭಾಳ ಶ್ಲಾಘನೆ ಸಿಕ್ತು. ಬಾಲಾಜಿ ಸರ್ ಭಾಳ ಕಷ್ಟಪಟ್ಟರು ಆ ವಿಷಯಕ್ಕೆ. ಒಂದು 2.5 ವರ್ಷ ಕೂತಿದ್ರು, ಸೌಂಡೆಲ್ಲ ರೀಕ್ರಿಯೇಷನ್ ಆಯಿತು. ಇಲ್ಲಿ ಡಬಲ್ ಚಾಲೆಂಜ್ ಇದೆ, ಯಾಕಂದರೆ ಇದು ರವಿಚಂದ್ರನ್ ಸರ್ ಡೈರೆಕ್ಷನ್ ಸಿನಿಮಾ. ಇಲ್ಲಿ ಸಾಕಷ್ಟು ವಿಷಯಗಳಿದೆ. ರವಿಚಂದ್ರನ್ ಸರ್ ಕೂತ್ಕೊಳ್ಳೇಬೇಕು, ಅವರ ಒಂದು ಎಲ್ಲವೂ ಅವ್ರ ಮಾರ್ಗದರ್ಶನದ ಮೇರೆ ಆಗಬೇಕು. ಆಮೇಲೆ ಇವತ್ತು ಮಕ್ಕಳುಗಳು ಕೂಡ, ಅವ್ರಿಗೂ ಕೂಡ ತುಂಬ ನಾಲೆಡ್ಜ್ ಇದೆ, ಅವ್ರುಗಳ ಒಂದು ನೇತೃತ್ವ ಇರುತ್ತೆ. ಬಾಲಾಜಿ ಸರ್ ಅವ್ರು ಕೂತ್ಕೊಂಡು ಇದ್ರದ್ದು ಪ್ಲ್ಯಾನಿಂಗ್ ಎಲ್ಲ ಮಾಡಬೇಕು. ಸೊ ಇದು ರೀಲ್ಸ್ ಆದಷ್ಟು ಬೇಗ ಸಿಕ್ಕರೆ, ಅಥವಾ ಈ ಉದಯ ಟಿ ವಿ ಫಾರ್ಮ್ಯಾಟಿಗೆ ಏನಾದರೂ ಕೂಡ ಕೊಟ್ಟಿರ್ತಕ್ಕಂಥ ಆಲ್ರೆಡಿ ಸೇಲ್ ಆಗಿರ್ತಕ್ಕಂಥ ಏನು ವರ್ಷನ್ ಇದೆ, ಆ ವರ್ಷನ್ ಇಟ್ಕೊಂಡು ನಾವು ಮಾಡ್ಬೋದು ಅಂತಕ್ಕಂಥದ್ದು. ಆದರೆ ಸರ್ ನನ್ನ ಪ್ರಕಾರ 1 ಇಯರಲ್ಲಿ, ವಿತಿನ್ 1 ಇಯರ್ ಅವ್ರು ರೆಡಿ ಮಾಡೇ ಮಾಡ್ತಾರೆ. ಬಾಲಾಜಿ ಸರ್ಗೆ ಆ ಅನುಭವನೂ ಇದೆ ಮತ್ತು ಆ ಚಾಕಚಕ್ಯತೆ ಇದೆ. ರವಿಚಂದ್ರನ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಆದಷ್ಟು ಬೇಗ ರೀಲ್ ಸಿಕ್ಕ ಮೇಲೆ ಖಂಡಿತ ಮಾಡ್ತಾರೆ. ಇದೆಲ್ಲ ಈ ಒಂದು ಜನ ಬಯಸ್ತಾ ಇದ್ದಾರೆ ಸರ್. ಅಭಿಮಾನ ಏನಿದೆ, ಅಭಿಮಾನಿಗಳ ಒತ್ತಾಸೆ ಏನಿದೆ, ಅದಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ, ಅದನ್ನು ನೋಡ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅಂದರೆ ರವಿಚಂದ್ರನ್ ಸರ್. ಮುಂಚೆ ಒಂದಷ್ಟು ಸಿನಿಮಾಗಳು ಕನಸುಗಳು ಬರ್ಬೇಕಾದ್ರೆ, ಈಗ ಸಿಪಾಯಿ ಬರ್ತಿತ್ತಂದರೆ ಮುಂದಿನ ಸಿನಿಮಾ ಚಂದಾಮಾಮ ಅಂತ ಒಂದು ಸಿನಿಮಾ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ರು. ಅವಾಗ ಅದ್ರದ್ದು 2 ಸಾಂಗ್ನ ತೆಗೆದು ಸಿಪಾಯಿಲ್ ಹಾಕಿ ಮುಂದೆ ನಾನು ಕೊಡುಗೆ ಕೊಡ್ತಾಯಿದ್ದೀನಿ ಅಂದರು ಸರ್. ಅವಾಗೆಲ್ಲ ಈ ಥರ ಮೀಡಿಯಾ ಇರ್ತಿರಲಿಲ್ಲ. ಅವಾಗೆಲ್ಲ ನಮಗೇನು ಸಂವಹನ ಮೀಡಿಯಾ ಇರಲಿಲ್ಲ, ಸಿನಿಮಾ ನಟರಿಗೂ ಮತ್ತು ಜನರ ನಡುವೆ. ಅವಾಗ ಹಿಂಗೆ ಕನ್ವೆ ಮಾಡ್ತಾಯಿದ್ರು, ಒಂದು ಪೇಪರ್ ಆ್ಯಡ್ ಕೊಟ್ಬಿಡೋರು, ಈ ನೆಕ್ಸ್ಟ್ ಒಂದು ಇಂಥ ಸಿನಿಮಾ ಬರ್ತಿದೆ ಅಂತ. ಅಥವಾ ಆ ಬರ್ತಿರ್ತಕ್ಕಂಥ ಆಡಿಯೋ ಕ್ಯಾಸೆಟಲ್ಲಿ ಒಂದು ಸಾಂಗ್ ಇಡೋದು, ನಾನು ನೆಕ್ಸ್ಟ್ ಇದೊಂದು ಸಿನಿಮಾದ ಸಾಂಗ್ ಈಗಲೇ ಕೊಡ್ತಾಯಿದ್ದೀನಿ ಅಂತ. ಸರ್ ಈ ಥರದ್ದೆಲ್ಲ ಯಾರು ವಿಷಯಗಳು ಮಾಡಿದ್ರು ಸರ್. ಇನ್ನೂ ಒಂದು ಐಡಿಯಾ ಮಾಡಿದರು, ಅವ್ರು ಮುಂದೆ ಬರ್ತಿರ್ತಕ್ಕಂಥ ಒಂದು ಸಿನಿಮಾಗೆ ಈ ಫೋನಲ್ಲಿ ನಂಬರಲ್ಲಿ ಡೈಲ್ ಮಾಡಿದ್ರೆ 30 ಸೆಕೆಂಡ್ಗಳ ಕಾಲ ಆ ಸಿನಿಮಾದ ಹಾಡನ್ನ ಇವಾಗಲೇ ಕೇಳ್ಬೋದಾಗಿತ್ತು, ಬಿಫೋರ್ ಬೈಯಿಂಗ್ ದಿ ಕ್ಯಾಸೆಟ್. ಅವಾಗೆಲ್ಲ ಬಿಡಿ, ರವಿಚಂದ್ರನ್ ಸರ್ ಸಿನಿಮಾ ಕ್ಯಾಸೆಟ್ ಅಂತಂದರೆ, ಹಂಸಲೇಖ ಸರ್ ಮ್ಯೂಸಿಕ್ ಅಂದರೆ ನಾವೆಲ್ಲ ಕ್ಯಾಸೆಟ್ಗೆ ಕ್ಯೂ ನಿಂತ್ಕೊಂಡು ಮೆಜೆಸ್ಟಿಕಲ್ಲಿ ಪ್ರೀ ಬುಕ್ಕಿಂಗ್ ಮಾಡ್ತಾಯಿದ್ವಿ ನಾವು. ಕ್ಯಾಸೆಟ್ ನಮಗೆ ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾಯಿದ್ವಿ, ಜಗಳ ಆಡ್ತಾಯಿದ್ವಿ, ತರಿಸ್ಕೊಡಪ್ಪ ನಮಗೆ ಕ್ಯಾಸೆಟ್ ಬೇಕು ಅಂತ. ಕ್ಯಾಸೆಟ್ ಬಂದು ಕೇಳಿದ್ಮೇಲೆ ಇದನ್ನು ರವಿಚಂದ್ರನ್ ಸರ್ ಹೆಂಗೆ ಶೂಟ್ ಮಾಡಿರ್ತಾರೆ ಅಂತ ಕಲ್ಪನೆ ಲೋಕದಲ್ಲಿ ನಾವು ಮುಳುಗ್ತಾ ಇದ್ವಿ. ಅಂಥ ಟೈಮಲ್ಲಿ ಒಂದು ಫೋನ್ ಡೈಲ್ ಮಾಡಿದ್ರೆ ಲ್ಯಾಂಡ್ಲೈನಲ್ಲಿ ನಮಗೆ ಒಂದು 30 ಸೆಕೆಂಡ್ಗಳ ಕಾಲ ಅವ್ರ ಹಾಡು, ಒಂದನ್ನು ಒತ್ತಿದ್ರೆ ಮೊದಲನೇ ಹಾಡು, 2 ಪ್ರೆಸ್ ಮಾಡೋದು, ಎರಡನೇದು ರಿಂಗ್ ಮಾಡಿದ್ರೆ 2ನೇ ಹಾಡು, ಈ ಥರ ಮಾಡಿದಂಥ ತಾಂತ್ರಿಕತೆಯ ಮಾಂತ್ರಿಕ ಸರ್. ಹಂಗಾಗಿ ಅವ್ರು 91ರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಾರೆ ಅಂದಮೇಲೆ ಒಂದಾನೊಂದು ಹೊಸತುಗಳನ್ನ ಕೊಡ್ತಾ ಬಂದಿದ್ದಾರೆ. ಸೊ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನಿಮ್ಮ ಈ ಪ್ರಶ್ನೆಗೆ ಅಂತಂದರೆ, ಸರ್ ಇಷ್ಟೆಲ್ಲ ಮಾಡಿರೋರಿಗೆ ಒಂದು ನೆಗೆಟಿವೋ ಅಥವಾ ಒಂದು HD ವರ್ಷನ್ ಸಿಕ್ಕಿದ್ರೆ ಅದನ್ನು ವಾಪಸ್ಸು ಸಿನಿಮಾ ಮಾಡಿಬಿಡೋದು ಕಷ್ಟವಾ ಸರ್? ಖಂಡಿತ ಸುಲಭವಾಗಿ ಮಾಡ್ತಾರೆ. ಆದಷ್ಟು ಬೇಗ ಸಿಗಲಿ ಅದು ಅನ್ನೋದು ನಮ್ಮ ದೇವರಲ್ಲಿ ಪ್ರಾರ್ಥನೆ. ಮತ್ತು ರವಿಚಂದ್ರನ್ ಸರ್, ಬಾಲಾಜಿ ಸರಲ್ಲಿ ಪ್ರಾರ್ಥನೆ. ಇಷ್ಟೊಂದು ಎಲ್ಲ ಹಸಿದ ಹೆಬ್ಬುಲಿಗಳಾಗ್ಬಿಟ್ಟಿದ್ದಾರೆ ನಿಮ್ಮ ಅಭಿಮಾನಿಗಳು, ಅವ್ರಿಗೊಂದು ಬೇಗ ಮೃಷ್ಟಾನ್ನ ಭೋಜನ ಉಣಬಡಿಸ್ಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಸ್ ಸರ್, ಖಂಡಿತ. ಫೈನಲಿ ಇದೆಲ್ಲದರ ಜೊತೆಗೆ ನಿಮ್ಮ ಅಭಿಮಾನದ ವಿಚಾರ ಕೇಳೋದಾದರೆ, ಅಂದರೆ ನೀವು ಎಷ್ಟರ ಮಟ್ಟಿಗೆ ಅಭಿಮಾನಿ ಅಂತಂದರೆ, ನಿಮ್ಮ ಮಕ್ಕಳಿಗೆ ರಣಧೀರ ಮತ್ತು ನೀಲಕಂಠ ಅನ್ನೋಂಥ ಹೆಸರಿಟ್ಟಿದ್ದೀರಿ. ರವಿಚಂದ್ರನ್ ಸರ್ ಅಂದರೆ ಫೈನಲ್ ನಿಮಗೆ ಅಭಿಮಾನಿಗಕ್ಕೆ ಏನು ಕಾರಣ ಇತ್ತು, ಯಾಕೆ ಅಷ್ಟು ಇಷ್ಟ ಆದರು ಅನ್ನೋದು? ಸರ್ ನಾನು ಚಿಕ್ಕವನಿಂದನೂ ರವಿಚಂದ್ರನ್ ಸರ್ ಫ್ಯಾನೇ. ಅದೇನೋ ಗೊತ್ತಿಲ್ಲ, ಅವ್ರ ಕಂಡ್ರೆ ತುಂಬ ಪ್ರೀತಿ. ಎಲ್ಲ ಸಿನಿಮಾಗಳಿಗಿಂತ ಇವರು ಭಿನ್ನವಾಗಿರ್ತಾಯಿದ್ರು. ಅವರೊಂದು ಬಟನ್ ಓಪನ್ ಮಾಡಿ ಒಂದು ಶರ್ಟ್ ಹಾಕಿದ್ರೆ ಅದರಲ್ಲಿ ಬೇರೆ ಒಂದು ಫ್ರಂಟ್ ಮೇಲಿನ ಬಟನ್ನೇ ಹಾಕ್ತಾ ಇರಲಿಲ್ಲ. ಆಮೇಲೆ ಅವರು ಒಂದು ಯುದ್ಧಕಾಂಡದಲ್ಲಿ ಹಾಕಿರೋ ಒಂದು ಕೋಟ್ ಇರ್ಬೋದು, ಎಲ್ಲವೂ ನೆನಪು ಸರ್ ನಮಗೆ.
ಅದಕ್ಕೆ ಅನಿಸ್ತು ಅಷ್ಟೊಂದೆಲ್ಲ ಅಂಶಗಳನ್ನ ನಾವು ಇಷ್ಟಪಟ್ಟಿದ್ದೀವಿ, ನಮ್ಮ ವಂಶದಲ್ಲಿ ಅದೊಂದು ಅಂಶ ಇರಲಿ ಅಂತ ಹೇಳಿ ನಾನು ಅವರ ಅಭಿಮಾನಿ ಕೂಡ ಮತ್ತು ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ದೀನಿ. ನನ್ನ ಗುರುಗಳವರು, ನನ್ನ ಬದುಕಿನ ಗುರುಗಳು. ತುಂಬ ಕಲ್ತಿದ್ದೀನಿ ಅವರಿಂದ. ಆಮೇಲೆ ರವಿಚಂದ್ರನ್ ಸರಲ್ಲಿ ಅನೇಕ ವಿಷಯಗಳು ಅವರಿಂದ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಿಲ್ಲತಕ್ಕಂಥ ವಿಷಯಗಳನ್ನ ನಾನು ಒಂದು ಕಡೆ ಬರೆದು ಕೂಡ ಇಡ್ತಾ ಇದ್ದೀನಿ. ಅವರ ಸಾಹಿತ್ಯಕ್ಕೂ ನಾನು ಅಭಿಮಾನಿ. ಹಂಸಲೇಖ ಸರ್ ಅವರ ಸಾಹಿತ್ಯಕ್ಕೂ ಅದೊಂಥರ. ಹಂಸಲೇಖ ಸರ್ ಹೆಂಗೆ ಅಂದರೆ ಒಂದು ನಿಘಂಟು, ಒಂದು ಎಲ್ಲವೂ ಇರತಕ್ಕಂಥ ಒಂದು ಯೂನಿವರ್ಸಿಟಿ ಅವರು. ಎಲ್ಲ ಅವರು ಬರೆದಿರತಕ್ಕಂಥ ಸಾಲುಗಳೇ ಇಲ್ಲ, ಅವ್ರು ಮುಟ್ತಿರ್ತಕ್ಕಂಥ ಒಂದು ಆಯಾಮಗಳೇ ಇಲ್ಲ. ಅಂಥ ಪದಪಂಡಿತರು ಪದವನ್ನೇ ಪದಾರ್ಥ ಮಾಡ್ಕೊಳ್ದಂಗಂಥ ಸಂಗೀತ ಸರೋವರ ಹಂಸಲೇಖ ಸರು. ರವಿಚಂದ್ರನ್ ಸರ್ ಆಡು ಭಾಷೆಯಲ್ಲಿ ತತ್ವ ಸಿದ್ಧಾಂತಗಳು ಹೇಳ್ತಾರೆ, ಅದಕ್ಕೆ ನಾವು ಅಭಿಮಾನಿ. ಇವಾಗ ದೇವರು ಬರೆದ ಕಥೆಯಲ್ಲಿ ತಾಯಿಯ ಪುಟವೇ ಮೊದಲಿಲ್ಲಿ ಅಂತ ಅನ್ನೋದಾಗಲಿ, ಆಮೇಲೆ ಏನು ಬ್ರಹ್ಮ ಗೀಚಿದ ಬರಹಕ್ಕೆ ಮುಂದಾಲೋಚನೆ ಇಲ್ಲ, ಮನಸ್ಸು ಇಲ್ಲ. ಎಷ್ಟು ಚೆನ್ನಾಗಿದೆ ಆ ಮಲ್ಲ ಲೈನ್ಸ್ಗಳೆಲ್ಲ. ಅಂದ್ರೆ ಬ್ರಹ್ಮ ಗೀಚ್ಬಿಡ್ತಾನೆ, ಅವನಿಗೆ ಮನಸ್ಸೇ ಇಲ್ಲ ಗುರು, ಅವನಿಗೆ ಬ್ರಹ್ಮನಿಗೆ ಅವನು ಮುಂದಾಲೋಚನೆಯೂ ಇಲ್ಲ, ಏನೋ ಬರೆದ್ಬಿಡ್ತಾನೆ ಅನ್ನೋದು ಅಂಥ ಮಾತುಗಳಾಗಲಿ. ಆಮೇಲೆ ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾರ್ಥಿ ಕಣೋ, ತಾಯಿಯು ಗರ್ಭವ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿ ಕಣೋ ಅಂತ ಒಂದು ಕಡೆ ಬರೀತಾರೆ, ಅದಾಗಿರ್ಬೋದು. ಆಮೇಲೆ ಹೂವೇ ನಿನ್ನ ಪ್ರೀತಿಸೋ ದುಂಬಿ ನಾನೇ ಆಗಬೇಕು ಬೇರೆ, ಏನು ದುಂಬಿಗೆ ನೀ ಮೊಗ್ಗೆ ಆಗಬೇಕು ಅಂತ ಹಾಂ ಪ್ರೇಮಸ್ಮಿ ಸಿನಿಮಾದಲ್ಲಿ ಬಾಲಾಜಿ ಸರ್ಗೆ ಬರೆದಿದ್ದಾರೆ. ಸರ್ ಕೆಲವು ಸಾಲುಗಳೆಲ್ಲ ಕೇಳಿದ್ರೆ ಸರ್ ಅವರೊಂದು ಹುದುಗಿ ಹೋಗಿರೋ ಗ್ರಂಥ. ಈಗಿನ ನಮ್ಮ ಜೆನ್ಜಿ ಆಗಿರ್ಬೋದು, ನಮ್ಮ 90s ಕಿಡ್ಸ್ ಆಗಿರ್ಬೋದು, ರವಿಚಂದ್ರನ್ ಸರ್ ಅವರ ಸಾಹಿತ್ಯವನ್ನು ಅನಲೈಸ್ ಮಾಡೋದಿದೆ. ಅವ್ರ ಡೈರೆಕ್ಷನ್ನಲ್ಲಿ ಶಾರ್ಟ್ಗಳನ್ನ ಇಡೋ ರೀತಿ ಇದೆಯಲ್ಲ, ಅವ್ರು ಕಲ್ಪನೆ ಮಾಡ್ತಾರೆ. ಅವ್ರ ಕ್ಯಾಮ್ರಾ ಇಟ್ಟಿರೋ ರೀತಿಗೆ ರಾಮ್ ಗೋಪಾಲ್ ವರ್ಮಾ ಸಾಹೇಬ್ರಿಂದ ಹಿಡಿದು ರಾಜಮೌಳಿ ಸಾಹೇಬ್ರವ್ರಿಗೂ ಅಭಿಮಾನಿಗಳಾಗಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ನಮ್ಗೇನು ಅನ್ಸೋದು ಅಂದರೆ ರವಿಚಂದ್ರನ್ ಸರ್ ಅಂದರೆ ಒಂದು ಮಹಾಗ್ರಂಥ. ಅವ್ರು ಟಚ್ ಮಾಡಿರೋ ಟಾಪಿಕ್ಸ್ಗಳಾಗಿರ್ಬೋದು, ವೈಲ್ಡ್ ಲೈಫ್ ಬಗ್ಗೆ ಚಿನ್ನ ಮಾಡ್ತಾರೆ, ಒಬ್ಬ ಕಲಾವಿದ, ಸೂಕ್ಷ್ಮ ಹೃದಯ ಅಂತ ಬಗ್ಗೆ ಕಲಾವಿದ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಮೇಲೆ ಸ್ಟಾಕ್ಹೋಮ್ ಸಿಂಡ್ರೋಮ್, ನಮ್ಮ ರಣಧೀರ ರಾಮಾಚಾರಿ ಒಂದು ಮುಗ್ಧ. ನನಗೆ ಅವ್ರ ಮುಗ್ಧ ನಟನೆ ತುಂಬ ಇಷ್ಟ ಸರ್. ರಾಮಾಚಾರಿ ಆಗಿರ್ಬೋದು, ಮನೆ ದೇವರು ಆಗಿರ್ಬೋದು, ಕಲಾವಿದ ಆಗಿರ್ಬೋದು. ಅಂದರೆ ಪೆದ್ದನ ಒಂದು ಪಾತ್ರ ಬಂದಾಗ ರವಿಚಂದ್ರನ್ ಸರ್ ನಟನೆ ಮಾಡೋ ಅಂಥ ಒಂದು ಮುಗ್ಧತೆ, ಒಂದು ತನ್ಮಯತೆ, ಒಂದು ನ್ಯಾಚುರಲಿಟಿ. ಅವರು ನಟನೆ ಮಾಡ್ತಾರೆ ಅಂತ ನನಗಂತೂ ಅನ್ಸೋದೇ ಇಲ್ಲ. ಅವರು ಒಂದು ನೈಸರ್ಗಿಕವಾಗಿರ್ತಾರೆ ಸ್ಕ್ರೀನ್ ಮೇಲೆ. ದೃಶ್ಯ ಸಿನಿಮಾದಲ್ಲಿ ನೋಡ್ಬೋದು ನೀವು. ಒಬ್ಬ ತಂದೆ ಅಷ್ಟೇ ಅವರು. ಎಷ್ಟು ಸಹಜತೆ ಸರ್. ಆ ಸಹಜತೆನೇ ಒಬ್ಬ ನಟನ ಕ್ವಾಲಿಫಿಕೇಷನ್ ಅಂತ ನನಗೆ ಭಾಳ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಕೆನಡಾದಲ್ಲಿ MBA ಮಾಡ್ಬೇಕಾರೆ, ಲಂಡನ್ MSc ನಂದು, ಅಲ್ಲಿದ್ದು ಕೂಡ ನಾನು ರವಿಚಂದ್ರನ್ ಅವ್ರು ಜಪ ಮಾಡ್ತಾಯಿದ್ದೆ, ಹಂಸಲೇಖ ಸರ್ ಅವ್ರು ಜಪ ಮಾಡ್ತಾಯಿದ್ದೆ. ಸೊ ಇದು ನನಗೆಲ್ಲ ಒಂದು ಕಡೆ ನನ್ನ ಜೀವನದೊಂದು ಮ್ಯಾನಿಫೆಸ್ಟೇಷನ್ ಅಂತ ಅನಿಸುತ್ತೆ. ಸೊ ನನ್ನ ವೈಫ್ ಕೂಡ ಅಪ್ಪಟ ರವಿಚಂದ್ರನ್ ಅವರ ಅಭಿಮಾನಿ. ಅದೇ ನಮಗೆ ನಾವಿಬ್ಬರು ಮದುವೆ ಆಗೋಕ್ಕೆ ಕಾರಣ. ಆಮೇಲೆ ಇನ್ನೂ ಭಾಳ ವಿಷಯಗಳಿದೆ. ರವಿಚಂದ್ರನ್ ಸರ್ ರೇಗಿಸ್ತಾ ಇರ್ತಾರೆ. ನಾನು ಮದುವೆ ಆಗಿದ್ದು ಮೇ 19, ಆಯಿತಾ. ನನ್ನ ಫಸ್ಟ್ ನೈಟ್ ಕೂಡ ಮೇ 30ಕ್ಕೆ ಆಗಬೇಕು ಅಂದ್ಬಿಟ್ಟು ನಾವು 12 ದಿನ ಕಾದಿರೋಂಥ ಹುಚ್ಚು ಅಭಿಮಾನಿ ನಾವು. ರವಿ ಸರ್ಗೆ ಹೇಳ್ತಾ ಇರ್ತೀವಿ, ಮಗನ ಹೆಸರು ರಣಧೀರ ಅಂತ ಇಟ್ವಿ ಅಂತ. ಅಲ್ಲ ಸರ್, ಫಸ್ಟ್ ನೈಟ್ ಮೇ 30 ನಿಮ್ಮ ಹುಟ್ಟಿದ ದಿನ ಆದಮೇಲೆ ರಣಧೀರನೇ ಹುಟ್ಟಬೇಕಲ್ವ ಮತ್ತೆ ಅಂತ ಹಿಂಗೆ ಮಾತಾಡ್ತಾ ಇರ್ತೀವಿ. 2ನೇ ಮಗನ ಹೆಸರು ನೀಲಕಂಠ ಅಂತ. ಸರ್ ಸ್ವಚ್ಛಂದವಾದಂಥ ಹೃದಯ. ನನ್ನ ಚಿಕ್ಕ ಹುಡುಗನಿಂದ ಕನಸು ಕಾಣ್ತಾ ಇದ್ದೆ, ನನ್ನ ಬೆಡ್ರೂಮಲ್ಲೆಲ್ಲ ಅವ್ರ ಫೋಟೋ ಹಾಕೊಳ್ತಾ ಇದ್ದೆ. ನಾನೊಬ್ಬ ಪುಟ್ಟ ಅಭಿಮಾನಿ ಅಷ್ಟೇ. ಅವ್ರು ನಿಷ್ಕಲ್ಮಶವಾಗಿ ನಾನು ಪ್ರೀತಿ ಮಾಡಿದ್ದೆ. ಒಂದಿನ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ನನ್ನದೇ ಆದಂಥ ಸಾಮಾಜಿಕ ಚಟುವಟಿಕೆಗಳು ಕೂಡ ಅವ್ರ ಆಶೀರ್ವಾದ ಇದೆ. ನನ್ನೂರು ಹೊಸದುರ್ಗ, ಚಿತ್ರದುರ್ಗದಲ್ಲಿ ಹೊಸದುರ್ಗ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದವನು ನಾನು. ನಮ್ಮ ತಾಯಿ ಊರು ಆನಿವಾಳ. ಸೊ ಇಂಥ ಒಂದು ಗ್ರಾಮದಿಂದ ನಾವು ಬೆಂಗಳೂರಿಗೆ ಬಂದಿರೋಂಥದ್ದು. ಆ ಗ್ರಾಮೀಣ ಸೊಗಡನ್ನು ಯಾರು ಪರದೆ ಮೇಲೆ ತೋರಿಸಿದ್ರು ಅಂತ ನೀವು ನೋಡಿದ್ರೆ ಸರ್, ಹಂಸಲೇಖ ಸರ್, ರವಿಚಂದ್ರನ್ ಸರ್. ಗ್ರಾಮೀಣ ಸೊಗಡು, ಆ ಪುಟ್ನಂಜ, ಆ ಸಿಪಾಯಿ, ಆ ರಾಮಾಚಾರಿ, ಇವನ್ನೆಲ್ಲ ನೋಡ್ಬಿಟ್ಟು ಸರ್ ನಾವು ಅಭಿಮಾನಿ ಅಂದರೆ ಹೇಳ್ಬಾರ್ದು ಸರ್. ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಸರ್. ಅವರು ರೀಮೇಕ್ ಮಾಡಿದ್ರು ಕೂಡ ಆ ಒರಿಜಿನಲ್ನೇ ಮೀರಿಸ್ತಕ್ಕಂಥ ಸಿನಿಮಾ ಮಾಡಿದ್ರೆ. ಅದಕ್ಕೆ ನಾನು ಅವರು ಯಾವತ್ತೂ ರೀಮೇಕ್ ಮಾಡೇ ಇಲ್ಲ. ಅವ್ರು ಮಾಡಿರೋದೆಲ್ಲ ರವಿಮೇಕ್ ಅಂತ ಅಂತೀನಿ ನಾನು. ಅವ್ರು ಮಾಡಿರೋದೆಲ್ಲ ರವಿಮೇಕ್, ಅವ್ರದ್ದೇ ಒಂದು ಸ್ಟೈಲು. ಯಾಕಂದರೆ ಸುಭಾಷ್ ಗೈ ಸಾಹೇಬರು ಹೇಳಿದ್ರಂತೆ, ನಾನು ಮಾಡದೇ ಇರೋ ರಣಧೀರ ನೀವು ಮಾಡಿದ್ದೀರಾ ಅಂತ. 96ಅಲ್ಲಿ ನಿಮಗೆ ಟೈಟಾನಿಕ್ ಬಂದಿದ್ದು. ಒಂದು ಶಿಪ್ಪಲ್ಲಿ ಕ್ಲೈಮ್ಯಾಕ್ಸ್ ಮಾಡಿ ಗಶ್ಶಿಂಗ್ ಆಫ್ ವಾಟರು, ಹೀರೋಯಿನ್ ಹೋಗಿ ಇಲ್ಲಿ ತಪ್ಪಿಸ್ಕೊಳೋಣ ಅಲ್ಲಿ ತಪ್ಪಿಸ್ಕೊಳೋಣ ಅಂತ ಹೋದಾಗ ಬಾಗಿಲು ತೆಗೆದ್ರೆ ಒಡ್ಕೊಂಡು ನೀರು ಬರ್ತಾಯಿತ್ತು. ಒಂದು ಹಡಗು ತೇಲುತ್ತಾ ಮುಳುಗುತ್ತಾ ಅಂತ ಭಯ ಇರ್ತಾಯಿತ್ತು. ಅಂಥ ಒಂದು ಕ್ಲೈಮ್ಯಾಕ್ಸು ಟೈಟಾನಿಕಲ್ಲಿತ್ತು ಸರ್. ನಮ್ಮ ಕನ್ನಡ, ನಮ್ಮ ಚಿಕ್ಕ ಮಾರ್ಕೆಟ್ ಅವತ್ತು ನಮಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದು ರವಿಚಂದ್ರನ್ ಸರ್. ರಣಧೀರ ಕ್ಲೈಮ್ಯಾಕ್ಸ್ ನನ್ನ ಪ್ರಕಾರ ಟೈಟಾನಿಕ್ ಅದು ಅಲ್ವಾ. ಅಂಥ ಕಲ್ಪನೆ ಅದು, ಹಡಗಿನಲ್ಲಿ ಎಂಥ ಕಲ್ಪನೆ ಕೊಟ್ಟಿದ್ರು. ಸೊ ಈ ಥರ ಅನೇಕ ಮೊದಲುಗಳನ್ನ ಮಾಡಿದ್ದಾರೆ ಸರ್. ಇನ್ನು ಎಷ್ಟು ಬೇಕಾದ್ರೂ ಹೇಳ್ತೀನಿ ಸರ್. ಅವ್ರ ಮೇಲೆ ಪ್ರೀತಿ ಇರೋದ್ರಿಂದ ನೀವು ಯಾಕೆ ಅಭಿಮಾನಿ ಆದೆ ಅಂತಂದಿದ್ದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗಿ ಬಂತು. ಇಷ್ಟೆಲ್ಲ ವಿಷಯಗಳ ಒಂದು ಅನೇಕ ಶಿಷ್ಯಕೋಟಿಗಳ ನಡುವಿನ ಪುಣ್ಯಕೋಟಿ ನಮ್ಮ ರವಿಚಂದ್ರನ್ ಸರ್. ಅಲ್ಲಿ ಎಷ್ಟೋ ಅನೇಕ ಲವ್ಯ ಇದ್ದಾರೆ ಅವರಿಗೆ, ಅದರಲ್ಲೊಬ್ಬ ಏಕಲವ್ಯ ನಾನು.
ಥ್ಯಾಂಕ್ ಯು ದಿಲೀಪ್ ಸರ್. ಖಂಡಿತ ಮತ್ತೊಂದು ಸರಿ ಮಾತಾಡ್ಸೋಂಥ ಸಂದರ್ಭ ಬರಲಿ, ಮಾತಾಡೋಣ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ರವಿಚಂದ್ರನ್ ಸರ್ ಅಪ್ಪಟ ಅಭಿಮಾನಿ. ಅವರಿಗೆ ಅನೇಕ ಲವ್ಯರಿದ್ದಾರೆ, ಅದರಲ್ಲಿ ನಾನೊಬ್ಬ ಏಕಲವ್ಯ ಅನ್ನೋಂಥ ವಿಚಾರದ ಜೊತೆಗೆ. ಸೊ ಅವರಲ್ಲಿ ಅನೇಕ ಅಂಶಗಳಿತ್ತು. ಅದು ನಮ್ಮ ವಂಶಕ್ಕಿರಲಿ ಅನ್ನೋ ಕಾರಣಕ್ಕೆ ನನ್ನ ಮಕ್ಕಳಿಗೆ ಹೆಸರಿಟ್ಟಿದ್ದೀನಿ ರಣಧೀರ ಮತ್ತು ನೀಲಕಂಠ ಅನ್ನೋಂಥ ಸಾಕಷ್ಟು ವಿಚಾರಗಳ ಜೊತೆಗೆ ಇಡೀ ಶಾಂತಿ ಕ್ರಾಂತಿಯ ಒಂದು ರಿಲೀಸ್ ಟ್ರೆಂಡ್ ಬಗ್ಗೆ TV9 ಜೊತೆಗೆ ದಿಲ್ಸೆ ದಿಲೀಪ್ ಅವರು ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.